ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ 2026ರ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಯಾಕಂದರೆ ಇಲ್ಲಿವರೆಗೆ ಇದ್ದಂಥ ಒಂದು ವಿಚಾರನೇ ಬೇರೆ. ಅಂದರೆ ನೇಮಕಾತಿಗೆ ಎಷ್ಟು ಹುದ್ದೆಗಳಿಗೆ ಆಗ್ಬೋದು ಏನು ಅಂತಕ್ಕಂಥ ವಿಚಾರ ಇತ್ತು. ಬಟ್ ಈಗೇನು ಅನಿಸುತ್ತೆ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ನೇಮಕಾತಿ ಆಗುತ್ತಾ ಅನ್ನುವಂಥದ್ದು. ಅದಕ್ಕೋಸ್ಕರ ನೀವು ಈಗಲಿಂದನೇ ಆರಂಭ ಮಾಡಿರಿ. ಯಾಕಂದರೆ ಇಷ್ಟು ದಿನ ಓದಿರೋ ಬಿಟ್ಟರೋ ಗೊತ್ತಿಲ್ಲ, ಈಗ ಆರಂಭ ಮಾಡುವಂಥದ್ದು ಭಾಳ ಉತ್ತಮ. ಯಾಕಂದರೆ ಇದಕ್ಕಿಂತ ಒಂದು ಉತ್ತಮವಾದಂಥ ಸಮಯ ಮತ್ತೊಂದು ಸಿಗಲಿಕ್ಕಿಲ್ಲ. ಮೊದಲು ನೀವು ಓದೋದಕ್ಕೆ ಆರಂಭ ಮಾಡಿರಿ. ದೊಡ್ಡ ಸಂಖ್ಯೆಯ ನೇಮಕಾತಿ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಎದುರಾದರೆ ಖಂಡಿತವಾಗಲೂ ನನ್ನ ಕಡೆಯಿಂದ ನೀಡ್ತಕ್ಕಂಥ ಉತ್ತರ ಏನಂತಂದರೆ ಬಹುತೇಕ ದೊಡ್ಡ ಸಂಖ್ಯೆಯ ನೇಮಕಾತಿ ಆಗಬಹುದು ಅಂತಕ್ಕಂಥದ್ದು. ಯಾಕೆ, ಏನು, ಯಾವ ರೀತಿ ಎಲ್ಲ ಯಾವ ಗ್ಯಾರಂಟಿ ಮೇಲೆ ನೀವು ಈ ಮಾತು ಹೇಳ್ತಾ ಇದ್ದೀರಿ ಅಂತೇಳಿ ಹಲವಾರು ಜನ ಕೇಳ್ಬೋದು ಅಥವಾ ಕಮೆಂಟ್ ಮಾಡ್ಬೋದು. ಅದಕ್ಕೆಲ್ಲನೂ ನಾನು ಈ ಒಂದು ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ತಮ್ಮೆಲ್ಲರಿಗೂ ಗೊತ್ತಿದೆ. ಒಟ್ಟಾರೆಯಾಗಿ 56,000ಕ್ಕಿಂತ ಹೆಚ್ಚು ಹುದ್ದೆಗಳು, ಅಂದರೆ 56,432 ಹುದ್ದೆಗಳಿದ್ದಾವೆ. ಇಷ್ಟು ಒಂದು ಹುದ್ದೆಗಳಿಗೆ ಬೃಹತ್ ನೇಮಕಾತಿ ಮಾಡ್ತೀವಿ ಅಂತೇಳಿ ಈಗಾಗಲೇ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಒಳ ಮೀಸಲಾತಿ ವಿಚಾರಕ್ಕೆ ನೇಮಕಾತಿ ಡಿಲೇ ಆಗಿತ್ತು. ಇದೀಗ ಒಳ ಮೀಸಲಾತಿ ವಿಚಾರ ಕೂಡ ಬಗೆಹರಿದಿರ್ತಕ್ಕಂಥದ್ದು. ಈಗ 56,432 ಹುದ್ದೆಗಳಿಗೆ ಹೆಚ್ಚು ಕಡಿಮೆ ಇಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಅನ್ನೋದಾದರೆ ಅದರಲ್ಲಿ 32,000ದಷ್ಟು ಹುದ್ದೆಗಳು ಕೇವಲ HK ಭಾಗಕ್ಕೆ ನೇಮಕಾತಿ ನಡೆಯುತ್ತೆ. ಅಲ್ಲಿ ನಿನ್ನೆಯ ವಿಡಿಯೋಗಳಿಗೆ ಕೆಲವರು ಕಾಮೆಂಟ್ ಮಾಡಿದ್ರಿ, ಏನಂದರೆ ನಾನ್ HK ಭಾಗದವರು HK ಭಾಗದಲ್ಲಿ ನಡೆಯುವಂಥ ನೇಮಕಾತಿಯಲ್ಲಿ ಭಾಗವಹಿಸ್ಬೋದಾ ಅಂತ. ಖಂಡಿತವಾಗಲೂ ಭಾಗವಹಿಸ್ಬೋದು. ಯಾಕಂದರೆ HK ಭಾಗದಲ್ಲಿ ನಡೆಯುವಂಥ ನೇಮಕಾತಿಯಲ್ಲಿ 80% HKಗೆ ಮೀಸಲಾತಿ ಇದ್ದರೆ 20% ಏನಿದೆ ಅಲ್ಲಿ ನಾನ್ HKದವರು ಭಾಗವಹಿಸಬಹುದಾಗಿರುತ್ತೆ. ನೀವು ಈ ಒಂದು 20% ಹುದ್ದೆಗಳಲ್ಲಿ ಎಕ್ಸಾಮನ್ನು ಬರೆದು ನಿಮ್ಮ ಹುದ್ದೆಯನ್ನು ಪಡ್ಕೋಬಹುದು. ಇಲ್ಲಿ ಏನಂತಂದರೆ ಒಟ್ಟಾರೆಯಾಗಿ 32,000 ಏನು HK ಇದ್ದಾವೆ, ಅದರಲ್ಲಿ 10,807 ಹುದ್ದೆಗಳಷ್ಟು ನೋಡಿ, ಕೇವಲ HK ಇದು ಮಾತ್ರ, ಇಡೀ ಕರ್ನಾಟಕಕ್ಕೆ ಅಲ್ಲ, ಕೇವಲ HK ಭಾಗಕ್ಕೇ ಮಾತ್ರ 10,807 ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ವಿಚಾರ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ನಾನ್ HKಗೆ ವಿಚಾರ ಮಾಡಿರಿ. HKಗೆ 10,807 ಹುದ್ದೆಗಳಾಗಿದ್ದಾವೆ. ಅಂದರೆ ನಾನ್ HKಗೆ ಕನಿಷ್ಠ ಅಂದ್ರೂ ಕೂಡ 7-8 ಸಾವಿರ ಹುದ್ದೆಗಳಂತೂ ಆಗ್ಬೋದು. ಆದರೆ ಇತ್ತೀಚೆಗೆ ಏನು ಅಧಿವೇಶನ ನಡೆದಿತ್ತು, ಅಧಿವೇಶನದಲ್ಲಿ ಶಿಕ್ಷಣ ಸಚಿವರು ಏನು ಹೇಳಿದರು, 5,000 ನಾನ್ HKಗೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದರು. ನೋಡಿರಿ, ಅಂದರೆ ಮಿನಿಮಮ್ ಒಂದಷ್ಟು ಅವ್ರು ನಾನ್ HKಗೆ 5,000 ಅಂತ ಹೇಳಿದ್ರು. ಅದು ಅಧಿವೇಶನದಲ್ಲಿ ಉತ್ತರ ನೀಡುವಂಥ ಸಂದರ್ಭದಲ್ಲಿ. ಬಟ್ 5,000 ಅಧಿವೇಶನದಲ್ಲಿ ಉತ್ತರ ನೀಡಿದರೆ ಅಂದ ಮಾತ್ರಕ್ಕೆ ಅಷ್ಟೇ ಮಾಡ್ಬೇಕಂತೇನಿಲ್ಲ. ಒಂದು ವೇಳೆ ಹಣಕಾಸು ಇಲಾಖೆ ಹೆಚ್ಚಿನ ಹುದ್ದೆಗಳಿಗೆ ಅನುಮತಿಯನ್ನು ನೀಡಿದರೆ ಆಗ ಹುದ್ದೆಗಳ ಸಂಖ್ಯೆ ಕೂಡ ಹೆಚ್ಚಾಗ್ಬೋದು. ನೋಡಿ, 10,807 HKಗಾದರೆ 5,000ದಷ್ಟು ಹುದ್ದೆಗಳು ಒಂದು ವೇಳೆ ಕೇವಲ 5,000 ನಾನ್ HKಗೆ ಆದ್ರೂ ಕೂಡ ನೇಮಕಾತಿ ಒಟ್ಟಾರೆ ಎಷ್ಟು ಹುದ್ದೆಗಳಿಗೆ ಆದಂಗಾಯಿತು, 15,807 ಹುದ್ದೆಗಳಿಗೆ. ನೋಡಿ, ಅಂದರೆ ಹೆಚ್ಚು ಕಡಿಮೆ 16,000 ತನಕ ಬಂತು. ಅಂದರೆ HK ಜೊತೆಗೆ ನಾನ್ HKಗೆ ಕೇವಲ 5,000 ಮಾತ್ರ ಹಿಡಿದು ನಾನು ಮಿನಿಮಮ್ 5,000 ಹುದ್ದೆಗಳಿಗೆ ನೋಟಿಫಿಕೇಶನ್ ಆದ್ರೂ ಕೂಡ 15,807 ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಒಂದು ವೇಳೆ 5,000 ವಿಚಾರ ಮಾಡಿರಿ, 5,000 ಬಿಟ್ಟು 7,000 to 8,000 ಏನಾದರೂ ಹುದ್ದೆಗಳಿಗೆ ನಾನ್ HK ಭಾಗಕ್ಕೆ ನೇಮಕಾತಿ ಆಯ್ತು ಅಂದರೆ 17,000 to 18,000 ಬೃಹತ್ ನೇಮಕಾತಿ ನಡೆಯುತ್ತೆ. ಅದಕ್ಕೋಸ್ಕರನೇ ಬಹುತೇಕ ಆ ಪ್ಲ್ಯಾನ್ ಇಟ್ಕೊಂಡೇ ಶಿಕ್ಷಣ ಸಚಿವರು ಆಗಾಗ್ಗೆ ಮೀಡಿಯಾಗಳ ಮುಂದೆ ಉತ್ತರವನ್ನು ಕೊಡ್ತಿದ್ರು ಅನಿಸುತ್ತೆ. ಅದೇನು ಅವರು ಅಂದರೆ ಹಾಗೆ ಹೇಳಿರುವಂಥದ್ದಲ್ಲ, ಅವ್ರಿಗಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋಬೇಕಂತೇಳಿ ಅವ್ರಿಗೆ ವಿಚಾರ ಇತ್ತು ಅನಿಸುತ್ತೆ. ಅದಕ್ಕೋಸ್ಕರನೇ ಅವ್ರು ಏನು ಹೇಳ್ತಾ ಇದ್ರು, ಕೆಲವೊಮ್ಮೆ 15,000 ಹೇಳಿರತಕ್ಕಂಥದ್ದು ಒಂದು 10,000 HKಗೆ, ಒಂದು 5,000 ನಾನ್ HKಗೆ ಅಂದ್ಕೊಂಡಾಗ ಒಂದು 15,000, ಅಥವಾ ಕೆಲವೊಮ್ಮೆ 17,000-18,000 ಹೇಳಿದ್ದಾರೆ. 18,000 ಶಿಕ್ಷಕರ ನೇಮಕಾತಿ ಅಂತೇಳಿ ತಾವು ಪೇಪರ್ ಕಟ್ಟಿಂಗ್ ಅಲ್ಲಿ ನೋಡ್ಕೊಂಡಿರ್ಬೋದು. 18,000 ಅಂದರೆ ಒಂದು 10,800 ಹುದ್ದೆಗಳು ನಾನ್ HK ಭಾಗಕ್ಕೆ, ಒಂದು 7,000 to 8,000 ಹುದ್ದೆಗಳು ನಾನ್ HK ಭಾಗಕ್ಕೆ ಇಷ್ಟು ನೇಮಕಾತಿ ಮಾಡ್ಕೊಂಡ್ರೂ ಕೂಡ 17,000-18,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೋದು ಅಂತೇಳಿ ಅವರು ಮುಂಚೆನೇ ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳುವಂಥದ್ದು ಏನು ಅಂತಂದರೆ, ಈ ಒಟ್ಟ ನೇಮಕಾತಿ ಜಾಸ್ತಿ ಹುದ್ದೆಗಳಿಗೆ ಆಗೇ ಇಲ್ಲ ಅಂದ್ರೂ ಕೂಡ 15,000 ಆಗೇ ಆಗುತ್ತೆ. ಅದಕ್ಕೋಸ್ಕರ ಈಗಲಾದರೂ ತಾವೆಲ್ಲರೂ ಓದೋದಕ್ಕೆ ಸ್ಟಾರ್ಟ್ ಮಾಡಿರಿ ಅಂತಕ್ಕಂಥದ್ದು. ಯಾಕಂದರೆ ನೋಟಿಫಿಕೇಷನ್ ಆಗಲಿ ಅನ್ಕೊಂತ ಕೊಡೋಕ್ಕಾಗಲ್ಲ. ನೋಟಿಫಿಕೇಷನ್ ಆಯಿತು ಅಂತಂದಮೇಲೆ ಆ ಸಿಲೆಬಸ್ ಮುಗಿಸೋಕೆ ಏನು ಸಾಮಾನ್ಯ ಅಂದ್ಕೊಂಡಿರೇನು, ಒಂದು ರೌಂಡ್ ನೀವು ಓದ್ಕೊಂತ ಹೋಗೋಕ್ಕಾಗಲ್ಲ. ಅದು ನೋಟಿಫಿಕೇಷನ್ ಆದಮೇಲೆ ಈಗ ನೋಡಿ, ಇವತ್ತೇ ನೋಟಿಫಿಕೇಷನ್ ಆಯಿತು ಅಂತ ಅಂದ್ಕೊಳ್ಳಿ, ಎಕ್ಸಾಮ್ ದಿನದವರೆಗೂ ನೀವು ಓದ್ತಾ ಹೋದ್ರಿ ಅಂತಂದರೆ, ನೋಟಿಫಿಕೇಷನ್ ದಿನದಿಂದ ಹಿಡಿದು ಎಕ್ಸಾಮ್ ದಿನದವರೆಗೂ ನೀವು ಓದ್ತಾ ಹೋದ್ರಿ ಅಂದರೆ ಜಸ್ಟ್ ಸಿಲೆಬಸ್ ಏನಿದೆ ಅದನ್ನು ಆರಂಭ ಮಾಡಿ ಆ ಸಿಲೆಬಸ್ನಿಂದ ಕೊನೆಯ ಅಧ್ಯಾಯ ಮುಗಿಸೋದ್ರೊಳಗನೆ ಎಕ್ಸಾಮ್ ಬಂದ್ಬಿಡುತ್ತೆ.
ಅದಕ್ಕೆ ರಿವಿಷನ್ಗೆ ಟೈಮ್ ಸಿಗ್ತೈತಿ. ಅದು ಬೇರೆ ಮತ್ತು ನೀವು ರಿಟರ್ನ್ ಇದ್ದರೆ ಅಲ್ಲಿ ನೀವು ಡಿಸ್ಕ್ರಿಪ್ಟಿವ್ ಪ್ರಾಕ್ಟೀಸ್ ಮಾಡ್ತೀರಿ. ಅಂದರೆ ಜಿ ಪಿ ಎಸ್ ಟರ್ನಲ್ಲಿ 200 ಅಂಕಕ್ಕೆ ಬರವಣಿಗೆ ರೂಪದಲ್ಲಿ ನೀವು ಉತ್ತರವನ್ನು ನೀಡಬೇಕಲ್ವ, ಮತ್ತು ಅಲ್ಲಿ ಉತ್ತರ ಕೊಡ್ತೀರಿ. ಅದಕ್ಕೋಸ್ಕರ ಹೇಳೋದೇನಂತಂದರೆ ಒಂದು ರೌಂಡ್ ನೀವು ಯಾವುದಕ್ಕೂ ಪ್ರಿಪೇರ್ ಆಗ್ತಿದ್ರಿ ಮೊದಲು ಅದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳೋಂಥ ಕೆಲಸವನ್ನು ಮಾಡಿರಿ. ಅಂದರೆ ಒಂದು ರೌಂಡ್ ಪೂರ್ತಿ ನೀವು ಓದಿ ಮುಗಿಸಿದ್ರಿ ಅಂತಂದರೆ ನೆಕ್ಸ್ಟು ಏನೇನು ನಿಮ್ಗೆ ಟಫ್ ಅನಿಸುತ್ತಲ್ಲ, ಈಗ ನೋಡಿರಿ ಒಂದು ಉದಾಹರಣೆಗೆ ಹಿಸ್ಟ್ರಿ ಅಂತ ಅಂದ್ಕೊಡ್ರಿ. ಆ ಹಿಸ್ಟ್ರಿ ಓದ್ತಾ ಇದ್ರಿ, ಒಂದು ರೌಂಡ್ ಓದ್ಕೊಂಡು ಹೋಗ್ಬಿಟ್ರಿ, ಆದರೆ ಎಲ್ಲೋ ಒಂದು ಪಾಠ ನಿಮ್ಗೆ ಅರ್ಥ ಆಗವಲ್ತು ಅಥವಾ ಯಾವುದೋ ಒಂದು ಪಾಯಿಂಟ್ಸ್ ನಿಮ್ಗೆ ಗೊತ್ತಾಗವಲ್ತು ಅಂತಂದಾಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಕೆಲವೊಮ್ಮೆ ಪೌರನೀತಿ ಓದ್ತಾ ಇರ್ತೀರಿ, ಅಂದರೆ IC ಓದ್ತಾ ಇರ್ತೀರಿ. IC ಓದೋಂಥ ಸಂದರ್ಭದಲ್ಲಿ ನೀವು ಓದ್ಕೊಂಡು ಹೋಗಿರ್ತೀರಿ ಅಷ್ಟೇ, ಕೆಲವು ವಿಧಿಗಳನ್ನು ಬೈಪಾಟ್ ಮಾಡ್ಬೇಕಾಗತ್ತಲ್ಲ, ಮತ್ತು ಅವುಗಳನ್ನು ಯಾವಾಗ ಬೈಪಾಟ್ ಮಾಡ್ತೀರಿ? ಸೊ ಅದಕ್ಕೆಲ್ಲ ನಿಮ್ಗೆ ಅವಕಾಶ ಸಿಗಬೇಕಂದ್ರೆ ಈಗಲಿದ್ದ ಓದೋಂಥದ್ದು ಭಾಳ ಬೆಸ್ಟ್. ಅದಕ್ಕೋಸ್ಕರ ಏನಂತಂದ್ರೆ ನೀವು ಸಿಲೆಬಸ್ ಏನಿದೆ ಸಿಲೆಬಸ್ ಪ್ರಕಾರ ಓದ್ತಾ ಹೋಗಿ. ಯಾಕಂದರೆ ಈ IC ಅಂತಕ್ಕಂಥದ್ದು 1ನೇ ವಿಧಿ ಹಿಂಗೆ 2ನೇ ವಿಧಿ ಹಿಂಗೆ ಅಂತಂದು ಅವನು ವಿಧಿನ ಹಿಂಗೆ ಓದ್ಕೊಂತ ಹೋದೆ ಅಂದ್ರೆ ನೆನಪಿಡೋದು ಯಾವಾಗ? ಅದು ಜಸ್ಟ್ ಹಿಂಗೆ ಓದ್ಕೊಂಡು ಹೋಗೋಂಥದ್ದಲ್ಲ, ನೀವು ನೆನಪಿಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ರೌಂಡ್ ಫಸ್ಟು ಸಿಲೆಬಸ್ ಏನಿದೆ ಸಿಲೆಬಸ್ ಪ್ರಕಾರ ಓದ್ತಾ ಹೋಗಿ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಓದಿದ ನಂತರ ಈ ಹಿಂದೆ ನಡೆದಂಥ GPSTR, HSTR, PST ಏನಿದ್ದಾವೆ ಅವು ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಏನು ಮಾಡಿರಿ ಅಂತಂದ್ರೆ ಒಂದು ಸಾರಿ ಬಿಡಿಸಿ ನಂತರ ಮತ್ತೆ ಸಿಲೆಬಸ್ನ ಮುಗಿಸೋದಕ್ಕೆ ನೋಡಿರಿ. ಅಂದರೆ 2-3 ಬಾರಿ ನಿಮ್ಮ ಸಿಲೆಬಸ್ಸಿಗೆ ನೀವು ಟಚ್ ಮಾಡಬೇಕಾಗುತ್ತೆ. ಜಸ್ಟ್ ಬರೀ ಒಂದು ಸಾರಿ ನೀವು ಓದ್ಕೊಂಡು ಹೋಗಿ ಎಕ್ಸಾಮ್ ಬರಿತೀನಿ ಅಂದರೆ ಇದೇನು ಡಿಗ್ರಿ ಎಕ್ಸಾಮ್ ಅಲ್ಲ ಅಥವಾ B.Ed ಎಕ್ಸಾಮ್ ಅಲ್ಲ. ಇಲ್ಲಿ ಏನಂತಂದರೆ ಕಾಂಪಿಟೇಷನ್ ಇದೆ, ಜಸ್ಟ್ ಡಿಜಿಟಲ್ಲಿ ಹೋಗ್ತವೆ. ಇದೇನು ಡಿಜಿಟಲ್ಲಿ ಅದೆಲ್ಲ ಡೊಂಗಿ ಅನ್ಕೋಬೋದು ನೀವು. ನಿಜವಾಗ್ಲೂ 2022ರ ಒಂದು ಸೆಲೆಕ್ಷನ್ ಲಿಸ್ಟ್ ನೋಡಿರಿ, ಜಸ್ಟ್ ಡಿಜಿಟಲ್ಲಿ ಹೋಗಿದಾವೆ. ಒಂದೊಂದು ಮಾರ್ಕ್ಸ್ ಅಲ್ಲ, ಪಾಯಿಂಟಲ್ಲಿ ಹೋಗಿದ್ದಾವೆ. ಮಿಸ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಅಭ್ಯರ್ಥಿಗಳು ತಮ್ಮ ಹುದ್ದೆಗಳನ್ನು. ಅದಕ್ಕೋಸ್ಕರ ನಾನು ಹೇಳೋದೇನಂತಂದರೆ 1 ಅಂಕ ಕೂಡ ಈ ಒಂದು GPSTRನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಒಂದೇ ಒಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಬಿಡಬೇಡ್ರಿ. ಇದು ಹೆಂಗೆ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸಿದ್ರೆ 2022ರ ಸೆಲೆಕ್ಷನ್ ಲಿಸ್ಟ್ ಡೌನ್ಲೋಡ್ ಮಾಡಿರಿ. ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಐತಿ, ನೀವು ಡೌನ್ಲೋಡ್ ಮಾಡಿ ನೋಡ್ರಿ. ಇಲ್ಲೇ ಯಾರ್ದೋ 72 ಇರುತ್ತೆ, 0.01 ಇರುತ್ತೆ, ಇನ್ಯಾರ್ದೋ 72.02 ಇರುತ್ತೆ. ಈಗ ಎಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಮುಂದಕ್ಕೆ ಹೋದ್ರು, ಈ ಥರ ಪಾಯಿಂಟಲ್ಲಿ 0 ಪಾಯಿಂಟ್ ಇದ್ದಾವೆ, 0.02, 0.01 ಈ ಥರ ಎಲ್ಲ ಕಾಂಪಿಟೇಷನ್ ಐತಿ. ಅದಕ್ಕೋಸ್ಕರ ಹೇಳೋದು, ಸುಮ್ಮನೆ ನಾನೇನೋ ವೀಡಿಯೋ ಮಾಡ್ತಾಯಿದ್ದೀನಿ, ಸುಮ್ಮನೆ ಏನೋ ಒಂದು ಹೇಳ್ಬೇಕಾಗಿತ್ತು ಅಂತೇಳಿ ಡೊಂಗಿ ಹೇಳಿಲ್ಲ. ನಿಜವಾಗಿಯೂ ನೀವು ಬೇಕಾದರೆ ಡೌಟ್ ಇದ್ದರೆ ನೀವು ನೋಡಿರಿ, ಒಂದೊಂದು ಅಂಕದ ಮಹತ್ವ ಏನಂತ ಗೊತ್ತಾಗುತ್ತೆ. ಆದರೆ ಇವು ಬೇರೆ ಹುದ್ದೆಗಳದ್ದು ಬೇರೆ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ವೇರಿಯೇಷನ್ ನಿಲ್ಲುತ್ತೆ. ಬಟ್ ಡಿಜಿಟಲ್ ನಿಲ್ಲುವಂಥದ್ದು ಶಿಕ್ಷಕರ ನೇಮಕಾತಿಯಲ್ಲಿ ಗೊತ್ತಿರುತ್ತೆ. ಏನು ನಾನು ಹೊಸದಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನೀವು ಆಲ್ರೆಡಿ 2022ರಲ್ಲೋ ಅಥವಾ 2019ರಲ್ಲೋ ಎಕ್ಸಾಮನ್ನು ಬರೆದಿರ್ತೀರಿ. ಏನು ಅಷ್ಟು ಮಾಹಿತಿ ಗೊತ್ತಿಲ್ಲ ಅಂತ ಏನಲ್ಲ, ಗೊತ್ತಿರುತ್ತೆ. ಅದಾಗಿಯೂ ಕೂಡ ನಿಮ್ಗೆ ನೆನಪಿಸ್ಬೇಕಲ್ವ, ಅದಕ್ಕೋಸ್ಕರ ನೆನಪಿಸುವಂಥ ಕೆಲಸ ಮಾಡಿದೆ. ನಾನು ಒಳ್ಳೆ ಹೇಳಲ್ಲ ಮತ್ತು, ಯಾಕಂದರೆ ಅದು ವಿಷಯ ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರ ಏನಂತಂದರೆ ಕಡಿಮೆ ಅಂದ್ರೂ 14-15 ಸಾವಿರ ನೇಮಕಾತಿ ಆಗುತ್ತೆ. 14-15 ಸಾವಿರ ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಒಂದು ಬೃಹತ್ ನೇಮಕಾತಿ ಅಂದ್ಕೊಂಡ್ರೂ ಕೂಡ 17-18 ಸಾವಿರ ಶಿಕ್ಷಕರ ನೇಮಕಾತಿ ಆಗ್ಬೋದು. ಯಾಕಂದರೆ ಶಿಕ್ಷಣ ಸಚಿವರೇ ಹಾಗಾಗಿ ಹೇಳಿದ್ದಾರೆ ಅಂತಂದರೆ ಅವ್ರ ಮಾತಿನ ಮೇಲೆ ಭರವಸೆ ಇಡೋಣ. ಯಾಕಂದರೆ ಒಂದಷ್ಟು ಏನಾದರೂ 2 ಸ್ಕೂಲ್ ಏನಾದರೂ ಸೇರ್ಪಡೆ ಮಾಡ್ತಾರೆ ಹೆಂಗೆ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ. ಸೊ ಮುಂದೆ ನೋಟಿಫಿಕೇಷನ್ ಆದಾಗ ನೀವು ಅವಾಗ ಉಪಯೋಗ ವರ್ಕ್ ಮಾಡಿದರೆ ಈಗಲೇ ನೀವು ವರ್ಕನ್ನು ಆರಂಭ ಮಾಡಿರಿ, ಮುಂದೆ ಅದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.